ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಕುಂಬಾರಪೇಟ ಹೊರವಲಯದ ಮುಖ್ಯ ರಸ್ತೆಯ ಮೇಲೆ ಬೆಳಗಿನ ಜಾವ 3 ಗಂಟೆಯ ಸಮಯ ಸುರಪುರ ನಗರದಿಂದ ಕೋಡೇಕಲ್ ಕಡೆಗೆ ಹೊರಟ ಬುಲೆರೋ ಪಿಕಪ್ ವಾಹನವನ್ನ ತಡೆದು ವಾಹನದ ಮೇಲೆ ಕಲ್ಲು ಎಸೆದು ದರೋಡೆಗೆ ಯತ್ನಿಸಿದಲ್ಲದೆ ವಾಹನ ಚಾಲಕನ ಮೇಲೆ ಹಲ್ಲೆ ಯತ್ನಿಸಿದ ಆರೋಪಿಗಳನ್ನ ಕೂಡಲೇ ಪತ್ತೆ ಹಚ್ಚಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸುರಪುರ ನಗರದ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸೇನೆಯ ತಾಲೂಕು ಕಾರ್ಯಾಧ್ಯಕ್ಷ ಶಿವರಾಜ ವಗ್ಗರ್ ಮಾತನಾಡುತ್ತಾ, ಸುರಪುರ ನಗರದ ಕುಂಬಾರಪೇಟ ಕ್ರಾಸ್ ಹತ್ತಿರ ಹಸನಾಪುರ ವ್ಯಕ್ತಿಯೊಬ್ಬ ತನ್ನ ಮಹೇಂದ್ರ ಪಿಕಪ್ ಬುಲೆರೋ ವಾಹನವನ್ನ ಸುರಪುರ ನಗರದಿಂದ ಕೊಡೇಕಲ್ ಕಡೆಗೆ ಹೋಗುವಾಗ ಮುಂಜಾನೆ 3ರ ಸಮಯ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬುಲೆರೋ ವಾಹನ ತಡೆದು ವಾಹನದ ಮೇಲೆ ಕಲ್ಲು ಎಸೆದು ದರೋಡೆಗೆ ಯತ್ನಿಸಿದಲ್ಲದೆ ಚಾಲಕನ ಮೇಲೆ ಹಲ್ಲೆ ಮಾಡಿ ಪರಾರಿಯಾದ ಆರೋಪಿಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಸಾಮಾಜಿಕ ಸಂಘಟನೆಗಳು ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾಡಿ ಕ್ಲಾಸಿಕ್ ಕಲ್ಲೆತ್ತಕ್ಕೆ ಹೋದ್ರು ಚಾಲು ಮಾಡ್ಕೊಂಡು ಎಲ್ಲಿ ಕುಂಬಾರಪೇಟೆ ಸರ್ಕಲ್ಗೆ ಸರ್ಕಲ್ ಮುಂಚೆ ಗಿಡದ ಮತ್ತೆ ರಿಟರ್ನ್ ಕರ್ಕೊಂಡ್ ಬಂದ್ರೆ ನಿಮಗೆ ಕರ್ಕೊಂಬಂದ್ರೆ ಅಲ್ಲಿ ಗೌರ್ಮೆಂಟ್ ಕಾಲಲ್ಲಿ ಸರ್ ಕರ್ಕೊಂಡು ಬಂದು ಮತ್ತೆ ಹೊಡೆದು ಹೋಗ್ಬಿಟ್ರ ಅವ್ರು ಎಕಡೆಗೆ ಹೋದ್ರು ಸೀದಾ ಸುರಪುರಕ್ಕೆ ಬಂದು ಸರ್ ಸುರಪುರಕ್ಕೆ ಬಂದು ಒಬ್ಬನಿಗೆ ಇಳಿಸಿದ್ರಲ್ಲಿ ಸುರಪುರದಾಗ ಇಳಿಸಿ ಮತ್ತೆ ಒಳ್ಳೆ ಹೋಗಿಸಿ ವಾಗಣಿಗೆ ರೂಟಿ ಬೆಳೆದ ಸರ್ ಒಬ್ಬನಿಗೆ ಬಂದು ಒಳ್ಳೆ ಮತ್ತೆ ಹೋದವ ಆ ಕಡೆ ಹೋದ ಸರ್ 10 ನಿಮಿಷ ನಿಂತು ನಾವು ಅಲ್ಲಿ ಚರ್ಚೆ ಮಾಡಿದ್ವಿ ಬೇರೆದಾರ ಚರ್ಚೆ ಮಾಡಿ ಗೆಲ್ಸಿ ಅಲ್ಲಿ ಗಾಡಿ ಒಯ್ಯೋದು ಗಾಡ ಮನೆಗೆ ಸ್ಟೇಷನ್ ಕೇಂದ್ರ ಸಮ ಕೇಸ್ ಕ್ರಮ ಮಾಡಿ ಅಂತ ಹೇಳಿ ತಂದು ಸರ್. ಯಾವತ್ತು ತೊಗೊಂಬಂದಿದ್ರಿ ಸ್ಟೇಷನ್ಗೆ? 4:15 ನಿಂತು ಸರ್ ಬೆಳಗ್ಗೆ 4:15. ಇವರಿಗೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಉಪವಿಭಾಗ ಸುರಪುರ ಜಿಲ್ಲೆ ಯಾದಗಿರಿ ಮನವಿ ಪತ್ರ ನೀಡುತ್ತಿರುವುದೇನೆಂದರೆ, ವಿಜಯ ಸುರಪುರದಿಂದ ಕೊಡೇಕಲ್ ಗ್ರಾಮಕ್ಕೆ ಹೋಗುವುದಕ್ಕೆ ಬಾಡಿಗೆ ಮುಗಿಸಿಕೊಂಡ ಕಾರಣ ಪಿಕಪ್ ಬುಲೆರೋ ವಾಹನವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಕುಂಬಾರಪೇಟೆ ಕ್ರಾಸ್ನಲ್ಲಿ ಚಾಲಕನ ವಾಹನವನ್ನು ತಡೆದು ಆತನ ಗಾಡಿಯ ಗ್ಲಾಸ್ ಒಡೆದು ದರೋಡೆ ಮಾಡುವುದಕ್ಕೆ ಬಂದು ಹಲ್ಲೆ ಮಾಡಿ ಪರಾರಿಯಾಗಿರುವವರ ವಿರುದ್ಧ ಕ್ರಮ ಜರುಗಿಸಿ ವಾಹನ ಚಾಲಕರಿಗೆ ರಕ್ಷಣೆ ನೀಡುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಜಯ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಸಾಮೂಹಿಕ ಸಂಘಟನೆ ವತಿಯಿಂದ ನೀಡುತ್ತಿರುವ ಮನವಿ ಏನೆಂದರೆ, ದಿನಾಂಕ 24/6/2025 ರಾತ್ರಿ 3 ಗಂಟೆ ಸುಮಾರಿಗೆ ಸುರಪುರದಿಂದ ಕೊಡೇಕಲ್ ಗ್ರಾಮಕ್ಕೆ ನಿಂಗಪ್ಪ ತಂದೆ ದೊಡ್ಡ ಸಿದ್ದಯ್ಯ ನಂಬ ಹಸನಾಪುರ್ ಈತನು ತನ್ನ ಪಿಕಪ್ ಬುಲೆರೋ ವಾಹನವನ್ನು ಬಾಡಿಗೆ ಪ್ರಯುಕ್ತ ತೆರಳುತ್ತಿರುವಾಗ ಕುಂಬಾರಪೇಟೆ ಕ್ರಾಸಿನ ಹತ್ತಿರ ಇರುವ ಚೌಕತ್ತಿರ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಸದರಿ ವಾಹನ ತಡೆದು ಚಾಲಕನಿಗೆ ಆವಾಜ್ ಹಾಕಿ ಆತನ ಎದೆ ಮೇಲೆ ಅಂಗಿಯನ್ನು ಹಿಡಿದು ವಾಹನದಿಂದ